ಸ್ಟೇಟಸ್ಸಿಗೆ ಹಾಕಿದ್ನಲ್ಲ ಅದು ನೋಡಿ ಹೇಳ್ತಾ ಇದ್ದೀರಾ? ಈ ಕಡೆ ಮೊನ್ನೆ ಅಂದಲ್ಲ ನೀನೇ. ಹೌದಾ? Happy anniversary to you. Happy. ಅದೇ ಟೇಸ್ಟ್ ಮಾಡಿದ್ರಾ? ಏನು ಈಗ ಬಿಸಿ ಅಲ್ಲ ಅಂತ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನೀಗ ಒಂದು ನ್ಯಾಚುರಲ್ ಆಗಿರುವಂಥ ಏರ್ ಸ್ಪ್ರೇನ ಹಾಕ್ಕೊಳ್ತಾ ಇದ್ದೀನಿ ಕೂದಲಿಗೆ. ಆನಿಯನ್ ಮತ್ತು ಅಲೋವೆರಾನ ರುಬ್ಬಿ ರಸ ತೆಗೆದು ಅದನ್ನು ಒಂದು ಸ್ಪ್ರೇ ಬಾಟಲಿಗೆ ಹಾಕ್ಕೊಂಡು ನಾನು ಯೂಶಲಿ ಈ ಥರ ಎಲ್ಲ ಕೂದಲಿಗೆ ರೂಟ್ಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಆಮೇಲೆ ಒಂದು 2 ನಿಮಿಷ ಅದನ್ನು ಮಸಾಜ್ ಮಾಡಿಕೊಂಡು ಮೇಲೆತ್ತಿ ಟೈಯಿಂಗ್ ಮಾಡ್ಕೊಳ್ತೀನಿ. ಒಂದು 2 ಅವರ್ಸ್ ಬಿಟ್ಬಿಡ್ತೀನಿ, ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ಆಮೇಲೆ ಏರ್ ವಾಶ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಏರ್ ಗ್ರೋತಿಗೆ. ತಲೆ ಸ್ನಾನ ಮಾಡಿ ಬಂದು ಇವಾಗ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ. ಸೊ ಇವತ್ತಿಗೆ 18 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ನಮ್ಮ ಮದುವೆ ಆಗಿ. ಕಷ್ಟ ಸುಖ ನೋವು ನಲಿವು ಎಲ್ಲರ ಲೈಫಲ್ಲೂ ಇರೋ ಥರ ನಮ್ಮ ಲೈಫಲ್ಲೂ ಇದೆ. ಸೊ ಹಾಗಾಗಿ ದೇವ್ರ ಹತ್ರ ಕೇಳ್ಕೊಳ್ಳೋದಂದೇ ಇನ್ನಷ್ಟು ದಿನ ಖುಷಿ ಸಂತೋಷನ ಇಟ್ಟು ಕಾಪಾಡಪ್ಪ ದೇವರೇ, ನಮಗೆ ಆರೋಗ್ಯ ಆಯುಸ್ಸು ಕೊಟ್ಟು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ. ಸೊ ಮನೆಯಲ್ಲಿ ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಸಂಜೆ ಹಸ್ಬೆಂಡ್ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ಮೊದಲು ದೇವ್ರ ಹತ್ರ ಕೇಳ್ಕೊಳ್ತೀನಿ. ಪೂಜೆ ಎಲ್ಲ ಮುಗೀತು. ಸೊ ಮುಗಿಸ್ಕೊಂಡು ಇವಾಗ ಮಕ್ಕಳಿಗೆ ಹಾಲು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೆ. ಅವ್ರಿಗೆ ಹಾಲು ಕೊಟ್ಟು ನಾನು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದರು. ಸೊ ಮಾತಾಡಿಕೊಂಡು ಹಾಗೇ ಟೀ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ದೇವಸ್ಥಾನಕ್ಕೆ ಹೋಗೋಣ ಸಂಜೆ ಅಂತ ಪ್ಲ್ಯಾನ್ ಮಾಡ್ತೀವಿ. ಆದರೆ ಬಟ್ ಹೊರ್ಗಡೆ ಮಾತ್ರ ಸಿಕ್ಕಾಬಟ್ಟೆ ಮಳೆ ಬರ್ತಾನೇ ಇದೆ. ಸೊ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ. ಅಡುಗೆನೂ ಬೇರೆ ಮಾಡಬೇಕು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಸಂಜೆ ಹೋಟೆಲಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ನಾನಾದರೆ ಮನೆಯಲ್ಲೇ ಅಡುಗೆ ಮಾಡೋಣ ಅಂತ. ಅವರಿಗೆ ಸ್ವಲ್ಪ ಹೋಟೆಲ್ ಊಟಕ್ಕಿಂತ ಮನೇಲಿ ಮಾಡೋ ಅಡುಗೆನೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮನೇಲೇ ಚಿಕನ್ ಏನಾದರೂ, ಮಕ್ಳಿಗೂ ಸಿಕ್ಕಾಬಟ್ಟೆ ಇಷ್ಟ ಚಿಕನ್ನು. ಹಾಗಾಗಿ ಮನೇಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮನೇಲೇ ಸ್ಟಾರ್ಟ್ ಮಾಡಬೇಕು ಅಡುಗೆ ಮಾಡೋದಕ್ಕೆ. ಈಗ ಮೊದಲಿಗೆ ಗೀ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇವಾಗ ಕುಕ್ಕರ್ ಇಟ್ಕೊಂಡು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ಥರ ಮಾಡ್ತೀನಿ ಗೀ ರೈಸ್ನ ಅಂತ ತೋರಿಸ್ತಾ ಇದ್ದೀನಿ. ಸೊ ಅವರಿಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಗೀ ರೈಸು. ಇದಕ್ಕೆ ಚಿಕನ್ ಗೊಜ್ಜು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ತುಪ್ಪ ಹಾಕಿ ಇವಾಗ ಸ್ವಲ್ಪ ಮಸಾಲ ಐಟಮ್ಗಳನ್ನ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು, ಒಂದೆರಡು ಮೆಣಸುಕಾಳು, ಆಮೇಲೆ ಒಂದೆರಡು ಏಲಕ್ಕಿ ಇಷ್ಟನ್ನು ಹಾಕಿ ಡ್ರೈ ಆಗೇ ನಾನು ಇವಾಗ ಇದು ತುಪ್ಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕ್ಕೊಂಡ್ರೆ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಪೀಸ್ ಮಾಡಿಕೊಂಡು. ಇದೆಲ್ಲದನ್ನು ತುಪ್ಪದಲ್ಲೇ ಹುರ್ಕೊಳ್ಬೇಕು. ಸೊ ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ, ಆಮೇಲೆ ಆನಿಯನ್ನು ಒಂದು ದಪ್ಪ ಸೈಜ್ ಆನಿಯನ್ನ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒನ್ ಟೈಮಿಗೆ ನೈಟಿಗೆ ಮಾತ್ರ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಇದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನಾನು ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀನಿ. ಸೊ ಅದನ್ನು ಪೇಸ್ಟ್ನ ಹಾಕ್ಕೊಂಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದನ್ನು ಕಮ್ಮಿ ಉರಿನಲ್ಲೇ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅಕ್ಕಿನ ತೊಳೆದು ಹಾಕ್ಕೊಂಡು, ಅಕ್ಕಿ ನನಗೆ ಗೀ ರೈಸ್ ಚೆನ್ನಾಗಿ ಆಗಬೇಕು ಅಂದರೆ ಅಕ್ಕಿನ ತುಪ್ಪದಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಬಿಡ್ದೇ ಆಡಿಸ್ಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಸ್ವಲ್ಪ ಕ್ವಾಂಟಿಟಿ ಇದನ್ನು ಕಮ್ಮಿನೇ ಹಾಕ್ಕೊಳ್ಬೇಕು. ಸೊ ಹುಡಿ ಆಗಿದ್ದರೆ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸಿದ್ರೆ ನಮ್ಮ ಗೀ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಗೀ ರೈಸು 2 ವಿಷಲ್ ಆಗಲಿ ಅಷ್ಟರೊಳಗೆ ಆ ಕಡೆ ಒಂದು ಪಾತ್ರೆ ಇಟ್ಕೊಂಡು ಚಿಕನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಆಯಿಲ್ ಹಾಕ್ಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ.
ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ತೊಳೆದಿಟ್ಟಿರೋ ಅಂಥ ಚಿಕನ್ನ ಹಾಕೊಳ್ಳೋಣ ಇವಾಗ. ಸೊ ಈ ಚಿಕನ್ನ ಹಾಕ್ಕೊಂಡು ನೀರು ಹಾಕಬಾರ್ದು ಮೊದಲೇನೆ ಫಸ್ಟು. ನಾನಿಲ್ಲಿ ಗಟ್ಟಿಯಾಗಿ ಗ್ರೇವಿ ಮಾಡ್ತಾ ಇರೋದಲ್ವಾ, ಸೊ ಹಾಗಾಗಿ ಚಿಕನ್ನ ತೊಳೆದಿಟ್ಟಿದ್ದೆ. ಇವಾಗ ಇದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಚಿಕನ್ ಹಾಕಿದ ತಕ್ಷಣನೇ ನಾನು ಸಾಲ್ಟ್ ಹಾಕ್ಕೊಳ್ತೀನಿ. ಸಾಲ್ಟ್ ಹಾಕೋದ್ರಿಂದ ಬೇಗ ಬೇಯುತ್ತೆ ಚಿಕನ್ನು. ಸೊ ಹಾಗಾಗಿ ಇದನ್ನ ತಿರುಗಿಸ್ಕೊಳ್ಳೋಣ ಫಸ್ಟು. ಈಗ ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ನು ಇಷ್ಟು ಮಾತ್ರ ಹಾಕಿದ್ದೀನಿ. ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ನಾನು ದಪ್ಪ ಸಾಲ್ಟ್‌ನೇ ಯೂಸ್ ಮಾಡ್ತೀನಿ. ಸೊ ಈಗ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಸ್ಟೀಮ್ ಜಾಸ್ತಿ ಬರುತ್ತೆ ಅಂತ. ಇಲ್ಲಿ 2 ಟೊಮೆಟೊನ ನಾನು ರುಬ್ಬಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊನ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚು ಹಾಕ್ಬೋದು, ಬಟ್ ರುಬ್ಬಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಾದ್ಮೇಲೆ ತೆಂಗಿನಕಾಯಿ ಮತ್ತು ಒಂಚೂರು ಪುದೀನ ಇದೆರಡನ್ನೂ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ, ಗಟ್ಟಿಯಾಗಿ ಬರುತ್ತೆ ಅಂತ. ಖಾರಕ್ಕೆ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಖಾರ ಚೆನ್ನಾಗಿ ಇಳ್ಕೊಳ್ಬೇಕು ಅದಕ್ಕೆ. ಸೊ ಇದಕ್ಕೆ ನಾನು ಯಾವುದೇ ರೀತಿಯ ನೀರು ಯೂಸ್ ಮಾಡಿಲ್ಲ ಫಸ್ಟು. ನೋಡಿ ಆ ಚಿಕನ್ ಬೇಯುವಾಗ್ಲೇ ಚೆನ್ನಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ. ಈಗ ನಾನು ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಧನಿಯಾ ಪೌಡರ್ನ ನಾನು ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ ನಾನ್ ವೆಜ್ಜಿಗೆ ಅಂತಲೇ. ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಪುಡಿ ಮಾಡಿಸ್ಕೊಂಡು ಆಮೇಲೆ ರುಬ್ಬಿರೋಂಥ ಈ ಕಾಯಿ ಮತ್ತು ಇದ್ರದ್ದು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಯಿ ರುಬ್ಬಾಕೋದು ಏನಕ್ಕಪ್ಪ ಅಂದರೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತೆಂಗಿನಕಾಯಿ ರುಬ್ಬಾಕಿದ್ರೆ ಅಂತ ಇದನ್ನು ಹಾಕ್ಕೊಳ್ತೀನಿ. ಇದೆಲ್ಲ ಕಾಯಿ ಮಸಾಲೆ ಹಾಕಿದ್ಮೇಲೆ ಒಂಚೂರು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಅಷ್ಟೇ. ನಾನು ಇನ್ನೇನು ಜಾಸ್ತಿ ಮಸಾಲ ಐಟಮ್ಸ್ ಎಲ್ಲ ಯಾವುದು ಯೂಸ್ ಮಾಡ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಇವಾಗ ಕುದೀತಾ ಇರುವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಏನಾದರೂ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಬೇಕು. ಯಾಕೆಂದರೆ ಗೀ ರೈಸ್ ಜೊತೆ ತಿನ್ನೋದಕ್ಕೆ ಬೇಕಲ್ವಾ, ಹಾಗಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇದನ್ನು. ಹಿಂದೆಗಡೆ ಗೀ ರೈಸ್ ಆಯಿತು, ಅದನ್ನು ಎತ್ತಿಟ್ಟಿದ್ದೀನಿ. ಪಕ್ಕದಲ್ಲಿ ಚಿಕನ್ ಗೊಜ್ಜು ಬೇಯ್ತಾ ಇದೆ, ಅದನ್ನು ಸಿಮ್ ಮಾಡಿ ಕಮ್ಮಿಯಾಗಿ ಇಟ್ಟಿದ್ದೀನಿ, ಅದು ಸ್ವಲ್ಪ ಬೇಯ್ಕೊಳ್ಳಿ. ಆಮೇಲೆ ಈ ಪಕ್ಕದಲ್ಲಿ ಇವಾಗ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ತುಂಬ ಇಷ್ಟ ಎಲ್ಲರಿಗೂ. ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಇದನ್ನು ಚೆನ್ನಾಗಿ ಸ್ಮಾಲ್ ಪೀಸಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಮಾಡೋದು ಈಸಿ ಮತ್ತು ತಿನ್ನೋದಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಂಬ ಮಸಾಲೆ ಬೇಡ ಅನ್ನೋರು ಇದನ್ನು ಮಾಡ್ಕೊಂಡು ತಿನ್ನಿ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈರುಳ್ಳಿ ಹಾಕಿದ ತಕ್ಷಣ ಬೇರೇನು ಮಸಾಲೆ ಬೇಡ. ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಈ ಚಿಕನ್ ಹಾಕಿ ಅದು ಚೆನ್ನಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಈ ಚಿಕನ್ ಹಾಕಿದ ತಕ್ಷಣವೇ ನಾನಿವಾಗ ಸಾಲ್ಟ್ ಹಾಕ್ಕೊಳ್ತೀನಿ. ಪುಡಿ ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮಾತ್ರ. ಪುಡಿ ಉಪ್ಪು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಸೊ ಇದು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದು ಆ ಉಪ್ಪಿನ ಅಂಶದಲ್ಲೇ ಚಿಕನ್ ಚೆನ್ನಾಗಿ ಬೇಯಬೇಕು. ಸೊ ಬೆಂದು ಆದಮೇಲೆ ಬೇರೆ ಐಟಮ್ಸ್ನ ಹಾಕ್ಕೊಳ್ಳೋದು. ಇವಾಗ ನೋಡಿ ಈ ಥರ ಲಿಡ್ನ ಕ್ಲೋಸ್ ಮಾಡಿದೆ. ಆ ಚಿಕನ್ ಬೆಂದಾದಮೇಲೆ ಯಾವ ಥರ ಕಲರ್ ಕೂಡ ಚೇಂಜ್ ಆಗಿದೆ ವೈಟಾಗಿ. ಆ ಸ್ಪ್ಯಾಚುಲಾಯಿಂದ ಒಂದ್ಸತಿ ನಾನು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಆ ಚಿಕನ್ ಬೆಂದಿರೋದು ಗೊತ್ತಾಗುತ್ತೆ ನಮಗೆ. ಸೊ ಇದು ಬೆಂದಿದೆ ಅಂದಾದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕು. ಇಲ್ಲ ಮೊದಲೇ ಹಾಕ್ಬಿಟ್ರೆ ಅವಾಗ ಅದು ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಮತ್ತು ಡ್ರೈ ಥರ ಅನ್ಸೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಇದು ಆದಮೇಲೆ ಚಿಕನ್ನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಸ್ವಲ್ಪ ಓಕೆ ಅನಿಸಿದ್ಮೇಲೆ ಇವಾಗ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತೀನಿ. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಸ್ಪೈಸಿಯಾಗಿರಬೇಕು ಅಂದರೆ ಪೆಪ್ಪರ್ ಪೌಡರ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ಸೊ ಇದನ್ನು ಇವಾಗ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ದಾದ್ಮೇಲೆ ಅದು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಆ ಸ್ಟೀಮಲ್ಲೇ ಅದು ಬೇಯಬೇಕು ಚೆನ್ನಾಗಿ. ಸ್ಟೀಮಲ್ಲಿ ಬೆಂದಿದ್ದಾದ್ಮೇಲೆ ಇವಾಗ ನಾನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದು ನಮ್ಮನೇಲಿ ಇದೆ. ಸೊ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲರಿಗೂ ಸೋಯಾ ಸಾಸು. ಆಮೇಲೆ ಸ್ವಲ್ಪ ಒಂದು 2 ಸ್ಪೂನಷ್ಟು ವಿನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ವಿನಿಗರ್ ಇಲ್ಲ ಅಂದವರು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ಇದು ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಜಾಸ್ತಿ ಬೇಯಿಸೋದು ಬೇಡ. ಈ ಸಾಸ್ ಎಲ್ಲ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡಿದ್ರೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಸಿನೂ ಹೌದು, ಬೇಗನೂ ಆಗುತ್ತೆ. ಇದನ್ನೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಅಡುಗೆ ಕೆಲಸ ಎಲ್ಲ ಮುಗೀತು. ಇವಾಗ ಪಾತ್ರೆ ಕೂಡ ವಾಶ್ ಮಾಡಿ ಇಟ್ಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಾಮಾನ್ಯವಾಗಿ ಅಡುಗೆ ಕೆಲಸ ಮುಗಿದ್ಮೇಲೆ ಅಡುಗೆ ಮನೆಯೂ ಕೂಡ ನೀಟಾಗಿ ಕ್ಲೀನಾಗಿರಬೇಕು. ಸಿಂಕಲ್ಲಿ ಪಾತ್ರೆ ಇದ್ದರೆ ತಲೆ ಕೆಡ್ತಾ ಇರುತ್ತೆ. ಅಯ್ಯೋ ಕ್ಲೀನ್ ಆಗಿಲ್ಲ, ಇನ್ನೂ ಪಾತ್ರೆ ತೊಳಿಬೇಕು ಅಂತ. ಸೊ ಹಾಗಾಗಿ ಅಡುಗೆ ಕೂಡ ಮುಗೀತು. ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ರೆಡಿಯಾಗೋಣ ಅಂತ. ಮಳೆ ಅಂತೂ ಬರ್ತಾನೆ ಇದೆ ಹೊರಗಡೆ, ಏನು ಮಾಡೋದೋ ಗೊತ್ತಿಲ್ಲ ಇವಾಗ. ಸೊ
ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿಯಾಗಿ ಕೇಕ್ ಕಟ್ ಮಾಡೋಣ ಅಂತ ಆಚೆ ಬಂದೆ. ಸೊ ಒಂದು ವೆಸ್ಟರ್ನ್ ಡ್ರೆಸ್‌ನ ವೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಹಸ್ಬೆಂಡ್‌ನ ಕೇಳಿದೆ ಹೇಗಿದೆ ಅಂತ. ನಾವೆಲ್ಲ ಲೇಡೀಸು ಕೇಳೋ ಮೊದಲನೇ ಪ್ರಶ್ನೆನೇ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಅಲ್ವಾ? ಸೊ ಎಲ್ರ ಥರನೇ ನಾನುನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ ಕೇಳ್ತಾ ಇದ್ದೆ. ಮಕ್ಳಿಗಂತೂ ತಲೆ ತಿಂತಾ ಇರ್ತೀನಿ ಒಂದೊಂದು ಸತಿ ಹೇಗಿದೆ, ಹೇಗಿದೆ ಅಂತ. ಸೊ 18 ವರ್ಷ ಕಂಪ್ಲೀಟ್ ಮಾಡಿ ಕಷ್ಟ, ಸುಖ ಎಲ್ಲದನ್ನೂ ಸಮನಾಗಿ ಇಬ್ರು ಜೊತೆಲಿ ಹೋಗ್ತಾ ಇದೀವಿ. 18 ವರ್ಷ ಅಂತೂ ಮುಗಿಸಿದ್ವಿ. ಇನ್ನು ಮುಂದೆ ಕೂಡ ಇದೇ ಥರ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಆದ್ವಿ. ಹೇಗೂ ರೆಡಿ ಆಗಿದ್ದೀವಲ್ವಾ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಮಕ್ಳ ಹತ್ರ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೆ. ರೆಡಿ ಆದಾಗ ಸಾಮಾನ್ಯವಾಗಿ ಫೋಟೋ ತಗೊಳ್ಳೋದು, ಸ್ಟೇಟಸ್‌ಗೆ ಹಾಕ್ಕೊಳ್ಳೋದು ಎಲ್ಲ ಕಡೆ ಅದೊಂದು ಖುಷಿ ನಮಗೆ ಎಲ್ಲ ಲೇಡೀಸಿಗೂನು. ಆ ಥರನೇ ನನಗೂನು ಅಷ್ಟೇ. ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಹ್ಮ್. ಎಷ್ಟು ವರ್ಷ ಆಯ್ತ್ರಿ? 18 ಕಂಪ್ಲೀಟ್ ನಾನು ಸ್ಟೇಟಸ್ಸಿಗೆ ಹಾಕಿದ್ನಲ್ಲ ಅದು ನೋಡಿ ಹೇಳ್ತಾ ಇದ್ದೀರಾ? ಈ ಕಡೆ ಮೊನ್ನೆ ಅಂದಲ್ಲ ನೀನೆ. ಹೌದಾ? ಹ್ಮ್. ಸದ್ಯ ಅದರ ನೆನಪಾಯ್ತಲ್ಲ. 18 ವರ್ಷ ಅಂತ. ಬರ್ರ ಮಕ್ಳ. ಬರ. ಯಶವಂತ್ ಇಬ್ರದ್ದು ಫೋಟೋ ತಗೋ. ಇವಾಗ ಕೇಕ್ ಕಟ್ ಮಾಡ್ತಾ ಇದೀವಿ. ಸೊ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಆಡಂಬರದ ಪ್ರೀತಿಗಿನ್ನ ಇದನ್ನು ಈ ಥರ ಚಿಕ್ಕ ಚಿಕ್ಕ ಖುಷಿಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿದೆಯಲ್ಲ ಅದೊಂಥರ ಚೆನ್ನಾಗಿರತ್ತೆ. ನಿಜವಾಗ್ಲೂ ನನಗೆ ಅವರು, ಅವರಿಗೆ ನಾನು. ಸೊ ಬಾಳ ಸಂಗಾತಿ ಅಂದಮೇಲೆ ಏನೇ ಕಷ್ಟ ಸುಖ ಬರಲಿ ಎಲ್ಲದನ್ನು ಸರಿ ಸಮನಾಗಿ ತಗೊಂಡು ಹೋಗೋದೇನೆ ಜೀವನ ಅಲ್ವಾ? ಸೊ ಹಾಗಾಗಿ ನಮ್ಮ ಜೀವನನೂ ನಡೀತಾ ಇದೆ ಇದೇ ಥರ. ಇನ್ನು ಮುಂದೆ ಕೂಡ ಇದೇ ಥರ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ವಿಶಸ್‌ನ ಕಳಿಸಿದ್ರಿ. ಎಷ್ಟು ಜನ ಪ್ರೀತಿನ ಕಳಿಸಿದ್ದೀರಾ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ವಿಶಸ್‌ನ ಸೆಂಡ್ ಮಾಡಿದ್ರಿ ಇನ್‌ಸ್ಟಾಗ್ರಾಮಲ್ಲಿ, ವಾಟ್ಸ್ಯಾಪಲ್ಲಿ. ಸೊ ಎಲ್ಲ ಕಡೆ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳಿಗೆ ಕೇಕ್ ತಿನ್ನಿಸಿ ಅವ್ರು ಕೂಡ ಹರ್ಷ ಸ್ವಲ್ಪ ನಂತರನೇ ಬರ್ತಾನೆ. ಆದರೆ ದಿಶಾಂತ್ ಕಮ್ಮಿ ಅವನು ಫೋಟೋಸಿಗೆಲ್ಲ ಬರೋದು. ಸೊ ಅವನು ಕೂಡ ಬಂದು ಕೇಕ್ ತಿನ್ನಿಸ್ದ. ಕೇಕೆಲ್ಲ ತಿನ್ನಿಸಿದ್ದಾದ್ಮೇಲೆ ಸೊ ಸುಮ್ಮನೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಆಮೇಲೆ ಕೇಳ್ತಾ ಇದ್ದೆ ಏನು ಗಿಫ್ಟ್ ಕೊಡ್ತೀರಾ ಅಂತ. ನೋಡಿ ಗಿಫ್ಟ್‌ನ ಕೇಳಿ ಕೇಳಿ ಪಡೆಯೋದಾಗಿದೆ. ಏನು ಮಾಡೋದು? ಕೇಳಲಿಲ್ಲ ಅಂದರೆ ಕೊಡೋದೇ ಇಲ್ಲ. ಅದಕ್ಕೆ ಏನು ಕೊಡ್ತೀರಾ ಅಂದೆ. ಏನೂ ಇವಾಗ ಸದ್ಯಕ್ಕೆ ಕೊಟ್ಟಿಲ್ಲ. ಸೊ ನೋಡೋಣ ನಾಳೆ ಅಂತ ಹೇಳಿದ್ದಾರೆ. ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ಮುಂಚೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇನ್ನೊಂದಷ್ಟು ಫೋಟೋಸ್ ನಾನು ಸಿಂಗಲ್ ಫೋಟೋಸ್ ತಗೊಳ್ಳೋಣ ಅಂತ ಹಾಗೆ ತಗೊಳ್ತಾ ಇದ್ದೆ. ಸೊ ಹರ್ಷ ತೆಗಿತಾ ಇದ್ದ. ಡ್ರೆಸ್ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ನಿಮಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಏನ್ ಸ್ಪೆಷಲ್ ಇವತ್ತು ಆನಿವರ್ಸರಿಗೆ? ಬನ್ನಿ ಬನ್ನಿ ಏನೇನು ಮಾಡಿದ್ದೀನಿ ಅಂತ. ನಿಮ್ಮ ಫೇವ್ರೆಟ್ ಪೆಪ್ಪರ್ ಚಿಕನ್ ಫ್ರೈ, ಪೆಪ್ಪರ್ ಫ್ರೈ. ಆಮೇಲೆ ಇದೇನು ಗೊತ್ತಾ, ಇದು ನಿಮ್ಮ ಫೇವ್ರೆಟ್ ಗೀ ರೈಸ್. ಓ ಏನು ಹೇಳೇ ಇಲ್ಲ, ಇದೆಲ್ಲ ಮಾಡಿದ್ಯಾ? ಸರ್ಪ್ರೈಸ್ ಕೂಡ ಇನ್ನೇಂಗೆ ಮತ್ತೆ ಹೇಳ್ಬಿಟ್ಟು ಸರ್ಪ್ರೈಸ್ ಹೇಳಿದ್ರೆ ಇನ್ನೇನಾಗತ್ತದು. ಹೊರಗಡೆ ತಗೊಳ್ಳೋಣ ಅಂದ್ರೆ ಬೇಡ ಅಂದಿದ್ದು ಅದಕ್ಕೆ. ಓಕೆ ಓಕೆ. ಇಲ್ಲಿ ಇದೇನು ಗ್ರೇವಿ, ಚಿಕನ್ ಗ್ರೇವಿ ಇದಕ್ಕೆ ಪೆಪ್ಪರ್ ಡ್ರೈಗೆ. ಏನು ಗೊತ್ತಾ, ಆ್ಯಕ್ಚುಲಿ ನನ್ನ ಹಸ್ಬೆಂಡು ಇವತ್ತು ಆಚೆ ಹೋಗೋಣ ಹೋಟೆಲಿಗೆ ಅಂತ ಬೆಳಿಗ್ಗೆನೇ ಹೇಳಿದರು. ನಾನು ಅವರಿಗೆ ಹ್ಞೂ ಹ್ಞೂ ಆಯಿತು ಅಂತ ಸುಮ್ಮನೆ ಓಕೆ ಅಂದಿದ್ದೆ. ನನ್ನ ಕೈಯಾರೆ ಮಾಡಬೇಕು. ಸೊ 18 ವರ್ಷದ ಆ್ಯನಿವರ್ಸರಿ ಅಲ್ವಾ, ನಾನೇ ಅವ್ರಿಗೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಆ್ಯಕ್ಚುಲಿ ಮನೇಲಿ ಮಾಡೋದೇ ಇಷ್ಟ. ಹಾಗಾಗಿ ಹೋಟೆಲ್ ಅಂದರೆ ಸ್ವಲ್ಪ ಕಮ್ಮಿ. ನಮಗೋಸ್ಕರ ಹೋಟ್ಲಿಗೆ ಬರ್ತಾರೆ. ಇವತ್ತು ನಾನು ಅವರಿಗೋಸ್ಕರ ಅಡುಗೆ ಮಾಡಿದ್ದೀನಿ. ಸೊ ಎಲ್ಲ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತಾರೆ. ಅಷ್ಟರೊಳಗೆ ನಾನು ಎಲ್ಲ ಫಂಕ್ಷನ್ಗೆ ಹೋದಾಗ ನೀನು ಮಾಡೋದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಹರ್ಷಂಗೂ ಅಷ್ಟೇ, ಅಮ್ಮ ನೀವು ಮಾಡೋದೇ ಚೆನ್ನಾಗಿರುತ್ತೆ ಕಣಮ್ಮ ಅಂತ ಅವನು ಹೇಳ್ತಾ ಇರ್ತಾನೆ. ಸೊ ಹಂಗಾಗಿ ಚಿಕನ್ದೆಲ್ಲ ಮಾಡಿದ್ದೀನಿ. ಆಮೇಲೆ ಅವರಿಗೆ ಗೀ ರೈಸ್ ಅಂದರೆ ಇಷ್ಟ, ಇನ್ನೊಂದು ಪೆಪ್ಪರ್ ಚಿಕನ್ ಅಂದರೆ ಇಷ್ಟ. ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಊಟ ಕೂರಕ್ಕೆ ಮುಂಚೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೋದೆ. ಸೊ ಎಲ್ಲರೂ ಇವತ್ತು ಡೈನಿಂಗ್ ಟೇಬಲ್ ಮೇಲೆ ಬೇಡ, ಕೆಳಗಡೆನೇ ನೆಲದಲ್ಲಿ ಕೂತ್ಕೊಂಡು ಮ್ಯಾಟ್ ಹಾಕ್ಕೊಂಡು ಊಟ ಮಾಡೋಣ ಅಂತ ಎಲ್ಲ ತೊಗೊಂಬಂದು ಇಡ್ತಾ ಇದ್ದಾರೆ. ಸೊ ಎಲ್ಲ ತಂದು ಇಡ್ತಾ ಇದ್ದಾರೆ. ನನಗೋಸ್ಕರ ವೆಯ್ಟಿಂಗು. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಬಂದೆ. ಮಕ್ಕಳು ಸಾಮಾನ್ಯವಾಗಿ ಎಲ್ಲ ತಂದು ಹೆಲ್ಪ್ ಮಾಡ್ತಾರೆ ನಮ್ಮ ಮನೇಲಿ. ಹುಡುಗಿಯರಿಲ್ಲ ಅನ್ನೋ ಟೆನ್ಷನ್ ಇಲ್ಲ, ಅವರೇ ಎಲ್ಲರೂ ಒಂದೊಂದೇ ತಂದು ಇಡ್ತಾರೆ. ನಾನು ಕೂಡ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು 4 ಜನನೂ ಒಟ್ಟಿಗೆ ಕೂತ್ಕೊಂಡು ನೆಲದಲ್ಲಿ ಊಟ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೀ ರೈಸ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಡೋಣ ಮಕ್ಳಿಗೂ ಅಂತ.
ಟೇಸ್ಟ್ ಹೇಗಿದೆ ಅಂತ ಇನ್ನೂ ಅವ್ರ ಬಾಯಿಂದನೇ ಕೇಳಬೇಕು. ಸೊ ಇನ್ನೂ ಯಾರು ಕೂಡ ಟೇಸ್ಟ್ ಮಾಡಿಲ್ಲ. ಇವಾಗೇ ಟೇಸ್ಟ್ ಮಾಡೋಣ ಅಂತ. ಚೆನ್ನಾಗಿರತ್ತೆ. ಆಲ್ಮೋಸ್ಟು ಚಿಕನ್ನ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಸೊ ಹಾಗಾಗಿ ನಾನಿವತ್ತು ಚಿಕನ್ದೇ ಎಲ್ಲ ಇದನ್ನ ಮಾಡಿದ್ದೀನಿ. ಗೀ ರೈಸು ಇಷ್ಟ ಆಗತ್ತೆ ನನ್ನ ಹಸ್ಬೆಂಡಿಗೆ. ಸೊ ಹಾಗಾಗಿ ಅದು ಕೂಡ ಮಾಡಿದ್ದೀನಿ. ಇವಾಗ ಟೇಸ್ಟ್ ಮಾಡಬೇಕು. ಸೂಪರ್. ಗ್ರೇವಿ ಹಾಕೋ. ಹರಿ ಟೇಸ್ಟ್ ಮಾಡಿದ್ರಾ? ಇನ್ನು ಈಗ ಬಿಸಿ ಅಲ್ಲ ಅಂತ. ಹೇಗಿದೆ ಅಂತ ಹೇಳಿ. ಟೇಸ್ಟು ಒಂಬತ್ತು. ಚೆನ್ನಾಗಿದೆ. ಸೂಪರ್. ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಮಕ್ಕಳು ಹೇಳಿದ್ರು. ಹಸ್ಬೆಂಡಿಗೂ ಇಷ್ಟ ಆಯಿತು. ನನಗೂ ಚೆನ್ನಾಗಿ ಅನ್ನಿಸ್ತು. ಬೇಗ ಬೇಗ ಮಾಡಿದ್ರೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ಕೀರ್ತನ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಅವಳೊಬ್ಬಳು ಮಿಸ್ ಆದ್ಲು. ಪಾಪ ಅವಳಿಗೆ ಎಕ್ಸಾಮ್ ನಡೀತಾ ಇದೆ, ಹಂಗಾಗಿ ಬರೋದಕ್ಕಾಗಲಿಲ್ಲ. ಅವಳೊಬ್ಬಳು ಮಿಸ್ ಆದ್ಲು. ಸೊ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್.